ಹೇಳಿ, ನೀವೆಲ್ಲ ದೊಡ್ಡವರು, ಹೀಗೆಲ್ಲ ಮಾಡಬಾರ್ದು. ಇಲ್ಲಮ್ಮ, ಇಲ್ಲ, ನೀನೇ ದೊಡ್ಡವಳು. ನೀನು ಮುಂದೆ ನಾವು ತುಂಬಾ ತುಂಬಾ ಚಿಕ್ಕವರು ಕಣಮ್ಮ, ತುಂಬಾ ಚಿಕ್ಕವರು. ಅಮ್ಮ, ಜ್ಯೋತಿ, ನಾವು ತಪ್ಪು ಮಾಡ್ಬಿಟ್ಟು ಅಮ್ಮ, ನಮ್ಮನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ರಾಜಣ್ಣ, ತಪ್ಪು ಮಾಡೋದು ಸಹಜ. ಅದನ್ನ ತಿದ್ದುಕೊಂಡು ಬಾಳೋನೆ ನಿಜವಾದ ಮನುಷ್ಯ. ಇನ್ಮೇಲಾದ್ರೂ ಮತ್ತೆ ಎಡುವುದು ಹಾಗೆ ಚೆನ್ನಾಗಿ ಬಾಳಿ. ಈ ಮನೆ ಹೆಣ್ಮಗಳಾಗಿ ನಾನ್ ನಿಮ್ ಹತ್ರ ಬೇಡ್ಕೊಳ್ಳೋದಿಷ್ಟೇ, ಯಾವತ್ತು ಏನಂತವರು ಹೊಟ್ಟೆ ತುಂಬಾ ತಿಂದು ನಗನಗ್ತಾ ಸಂತೋಷವಾಗಿರ್ಬೇಕು. ಹಾಗೆ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಅಮ್ಮನ್ನಂತೂ ಕಳ್ಕೊಂಡ್ವಿ, ಅಪ್ಪನ್ನಾದ್ರೂ ಸುಖವಾಗಿ ಸಾಕಿ. ಅಪ್ಪ ಈ ಮನೆಗೆ ಹಿರಿಯರು, ಅವರ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸಿ. ಕೇಳಿದ್ರೇನ್ರು? ಕೇಳಿದ್ರಾ? ಎಂತ ಮುತ್ತಿನಂತ ಮಾತು ಹೇಳಿದ್ಲು. ಸುಮ್ಮನೆ ಗಂಡು ಮಕ್ಕಳು ಅಂತಾರೆ, ಅವರಿಂದ ನೋವೇ ಹೊರತು ಸುಖ ಅಂತೂ ಇಲ್ಲ. ಇಂಥ ಒಬ್ಬ ಹೆಣ್ಣು ಮಗಳಿದ್ರೆ ಎಲ್ಲರೂ ಉದ್ಧಾರ ಆಗುತ್ತೆ, ಕಷ್ಟ ಸುಖಕ್ಕೆ ಆಗ್ತಾಳೆ. ಅಪ್ಪ ಅಮ್ಮ ಸತ್ತಾಗ 4 ತೊಟ್ಟು ಕಣ್ಣೀರು ಹಾಕ್ತಾಳೆ. ಅಮ್ಮ, ಜ್ಯೋತಿ, ನೀನು ನನ್ನ ಮಗಳಲ್ಲಮ್ಮ, ನನ್ನ ಹೆತ್ತ ತಾಯಿನಮ್ಮ, ನನ್ನ ಹೆತ್ತ ತಾಯಿ.